ಗ್ರೇಟರ್ ಬೆಂಗಳೂರು ಇದೇ ಜುಲೈ 10ರಿಂದ ರಸ್ತೆ ಬದಿಯಲ್ಲಿ ನಿಂತಿರುವ ಅನಾಥ ವಾಹನಗಳನ್ನ ಗಾಡಿ ವಾಹನಗಳನ್ನ ತೆರವು ಮಾಡುವಂಥ ಅಭಿಯಾನ ಸ್ಟಾರ್ಟ್ ಮಾಡಿತು. ಇದರಿಂದ ಸಾರ್ವಜನಿಕವಾಗಿ ಯಾವ ರೀತಿ ಸಹಾಯವಾಗಿದೆ ಅಥವಾ ಇದರಿಂದ ತೊಂದರೆ ಆಗಿದೆ ಅನ್ನೋದನ್ನ ಅವರಿಂದ ಕೇಳ್ತಾ ಬರೋಣ. ಟೋಯಿಂಗ್ ಅನ್ನೋದು ತುಂಬ ಒಳ್ಳೆ ಒಂದು ಸಿಸ್ಟಮ್ಗೆ ತುಂಬ ಒಳ್ಳೆ ಅಂತ ಇರೋದು. ಈ ಕಾಂಗ್ರೆಸ್ ಗೌರ್ಮೆಂಟ್ ಬಂದ ಮೇಲೆ 3.5 ವರ್ಷದಿಂದ ಮಾಡಿಲ್ಲ, 3.25 ವರ್ಷದಿಂದಲೂ. ಈಗ ಬಂದು ಇವಾಗ ನೆಕ್ಸ್ಟು ಮಾಡಿದ್ರೆ ಏನಾಗುತ್ತೆ ಗೊತ್ತಾ, ಹೇಳ್ತೀನಿ ಕೇಳಿ. ಸಾಮಾನ್ಯ ಜನಕ್ಕೆ 2 ವೀಲರ್ ಎತ್ಕೊಂಡು ಹೋಗ್ತಾರೆ, ಮಾಡ್ತಾರೆ. ಆ ಸೈಡ್ ನೋಡಿ, ಇಲ್ಲೇ ನೋಡಿ, ರೋಡ್ ಜಾಮ್ ಆಗಿದೆ. ಬೇಕಾದ್ರೆ ಬೀಟಲ್ಲಿ ತೆಗೆದು ನೋಡ್ಕೊಳ್ಳಿದ್ರು, ಈ ರೋಡೆಲ್ಲ ಜಾಮ್ ಆಗಿದೆ. ಇಲ್ಲಿ ಬರೀ ಕಾರ್ಗಳವರೆಲ್ಲ ನಿಲ್ಲಿಸ್ತಾರೆ. ಎಲ್ಲ ಬಂದು ಒಂದು ಕಾರ್ ನಿಲ್ಲಿಸೋ ಜಾಗದಲ್ಲಿ 5 2 ವೀಲರ್ ನಿಲ್ಲಿಸ್ಬೋದು. ಅವರು ಕಾಣದೇ ಅದೇ ಟೋಯಿಂಗ್ ಮಾಡಿದ್ರೆ ಫಸ್ಟು ಕಾರ್ನವರು ಅವರೆಲ್ಲ ಏನು ಗೊತ್ತಾ, ಬಂದಿರೋರೆಲ್ಲ ಲೋಕಲ್ಗಳು ಯಾರೂ ಇಲ್ಲ, ಎಲ್ಲ ಬೇರೆ ಏರಿಯಿಂದ ಬರ್ತಾರೆ, ಹಾಕ್ಕೊತಾರೆ. ಅವ್ರು ಎತ್ಬಿಟ್ರೆ ಮಾತ್ರ ಸಿಸ್ಟಮಲ್ಲಿ ತಪ್ಪು, ಬೇರೆಯವ್ರದ್ದು ಎತ್ತರೆ ತಪ್ಪು ಅಂತ ಹೇಳಲ್ಲ ಅವ್ರು. ಯಾಕೆಂದರೆ ತೊಂದರೆ ನನಗಾದರೆ ಮಾತ್ರ ತೊಂದರೆ, ಬೇರೆಯವ್ರಿಗಾದರೆ ತೊಂದರೆ ಇಲ್ಲ ಅಂತ. ಇಲ್ಲಿ ನಿಂತಿದ್ದಾರೆ ನೋಡಿ, ಇಲ್ಲೂ ಒಬ್ಬರು ಚಾನಲ್ ಅವರಿದ್ದಾರೆ, ಅವ್ರದ್ದೇ 5-6 ಕಾರ್ಗಳು ನಿಂತಿರ್ತಾರೆ ಬೆಳಿಗ್ಗೆ ಹೊತ್ತು. ಎಲ್ಲ ಈ ರೋಡಲ್ಲಿ ಮಾಡ್ತಾರೆ, ಟೋಯಿಂಗ್ ಮಾಡ್ತಾರೋದು ನಿಜವಾದ ಒಳ್ಳೆಯದು ಕೆಲಸ. ಯಾಕೆಂದರೆ ನಮ್ಗೆ ಇವತ್ತು ಸ್ವಲ್ಪ ದಿವಸ ಕಷ್ಟ ಅನ್ಬೋದು, ಸಿಸ್ಟಮ್ ಜೊತೆ ನಾವು ಹೊಂದ್ಕೊಂಡ್ರೆ ನಮಗೆ ಕಷ್ಟ ಆಗಲ್ಲ. ಸಿಸ್ಟಮಲ್ಲಿ ಏನೇ ಜನಕ್ಕೆ ಒಳ್ಳೇದು ಮಾಡೋದು ಅದು ಗೊತ್ತಾಗಲ್ಲ ಜನಕ್ಕೆ. ಈಗ ಮಲ್ಲೇಶ್ವರಂ ಜನರದೆಲ್ಲ ಗಾಡಿಗಳೆಲ್ಲ ಕ್ಲಿಯರ್ ಮಾಡಿಸಿದ್ರು, ಅದೆಲ್ಲ ಮಾಡಿಸಿರೋ ಒಳ್ಳೆಯದೇ. ಅದ್ರ ಜೊತೆ ಅವ್ರಿಗೆ ಮಾಡಿಸಿರೋದ್ರಿಂದ ಇವ್ರಿಗೆ ಅಡ್ವಾಂಟೇಜ್ ಆಗೋಯ್ತು ಕಾರ್ಗಳು ಹಾಕೊಳ್ಳೋದು. ನೋಡಿ ಹೆಂಗಿದೆ ನೋಡಿ, ಜಾಮ್ ಆಗಿರೋದು. ಇದನ್ನೆಲ್ಲ ಕೇಳೋದೇ ಇಲ್ಲ, ಇದೆಲ್ಲ ಜಾಮಿಂಗ್ ಟೈಮೇ ಇಲ್ಲ. ಇದೆಲ್ಲ 12:30 1 ಗಂಟೆ ಒಳಗಲ್ಲ ಜಾಮ್ ಆಗದಿರೋ ಟೈಮ್ ಇದು. ಈ ಟೈಮಲ್ಲಿ ಜಾಮ್ ಆಯಿತು ಅಂದರೆ ಬೇರೆ ಸಿಸ್ಟಮಲ್ಲಿ ಮಿಸ್ಟೇಕ್ ಇದೆ. ಟೋಯಿಂಗ್ ಬಂದರೆ ಇವರೆಲ್ಲ ಎತ್ತುತ್ತಾರೆ, ಆ ಮೂಲೆವರೆಗೂ ಗಾಡಿ ಹೋಗುತ್ತೆ, ಈಸಿಯಾಗಿ ಪಾಸ್ ಆಗುತ್ತೆ ರೋಡ್. ಹೋಗೋರಿಗೆ ಜವಾಬ್ದಾರಿ ಇರ್ಬೇಕು ಸರ್. ನೀವು ನಿಲ್ಲಿಸ್ಬಿಟ್ಟು ಹೋಗೋಕೆ ರೋಡಲ್ಲೆಲ್ಲ ನಿಲ್ಲಿಸ್ಬಿಟ್ಟು ಹೋಗೋಕೆ ಇರೋದು ಗಾಡಿಗಳನ್ನ. ಇಲ್ಲಿ ಬಂದು ಅಲ್ಲಿ ಕೆಳಗಡೆ ಕೋದಂಡರಾಮಪುರ ಮೇನ್ ರೋಡ್ ಇದೆ, ಅಲ್ಲ 100 ಗಾಡಿ ನಿಲ್ಲಿಸಿರ್ತಾರೆ. ವರ್ಷಾನುಗಟ್ಲೆಯಿಂದ ಗಾಡಿಗಳು ಬಿದ್ದಿದೆ ಅಲ್ಲಿ. ಯಾರ್ದು ಅಂತ ಗಾಡಿ ಗೊತ್ತಿರಲ್ಲ. ಇವ್ರು ಮಾಡ್ತಾರೆ ಸ್ಟಿಕ್ಕರ್ 7 ದಿನ ಟೈಮ್ ಕೊಟ್ಟಿರಲ್ಲ. ಈಗ ಪೇಪರಲ್ಲಿ ಅನೌನ್ಸ್ ಮಾಡ್ತಾರೆ 7 ದಿನ ಇಂದಲ್ವಲ್ಲ, 1 ತಿಂಗಳಿಂದ ಅನೌನ್ಸ್ ಮಾಡ್ತಾಯಿದ್ದಾರೆ. 7 ದಿನ ಟೈಮ್ ಕೊಡ್ತೀನಿ, ಸ್ಟಿಕ್ಕರ್ ಅಂಟಾದ್ಮೇಲೆ 7 ದಿನ ಅಲ್ಲ. ನೀನು ಟೋವಿಂಗ್ ಆಯಿತು ಮಾಡ್ತೀನಿ ಅಂದರೆ 7 ದಿನ ಟೈಮ್, ಹಳೆ ಗಾಡಿ ಎತ್ತೀನಿ ಅಂದರೆ ನಿಮ್ಮ ಜಾಗದಲ್ಲಿ ನಿಲ್ಲಿಸ್ಕೊಂಡು ಹೋಗಿ. ಸರ್ಕಾರಿ ಜಾಗದಲ್ಲಿ ನಿಲ್ಲಿಸ್ಬೇಕು ಅಂತ ಯಾವ ಕಾನೂನಲ್ಲಿ ಇಲ್ಲ. ಅಲ್ಲಿ ಸರ್ಕಾರಿ ಜಾಗ ಇರೋದು ಜನರು ಓಡಾಡೋಕ್ಕೆ, ಸಾರ್ವಜನಿಕರು ಓಡಾಡೋಕ್ಕೆ. ಹೋಗಿ ನನ್ನ ಗಾಡಿ ನಿಲ್ಲಿಸಿ ನೋಡಿ, ಅಲ್ಲಿ ನೋಡಿ, ನೀವು ನೋಡಿ, ಇಷ್ಟು ಜನ ನಿಲ್ಸಿರೋರು ಜವಾಬ್ದಾರಿ ಇರೋರು ಎಲ್ಲ ಕಾರ್ ಇಟ್ಟಿರೋರೆ, ಅವರೆಲ್ಲ ಎಜುಕೇಟೆಡ್ ಅಲ್ವಾ, ನಿಲ್ಲಿಸ್ಬಾರ್ದು. ನೋಡಿ, ನೋ ಪಾರ್ಕಿಂಗ್ ಬೋರ್ಡ್ ಕೆಳಗಡೆ ಪಾರ್ಕಿಂಗ್ ಹಾಕೋರೆ. ಒಬ್ಬ ಗಾಡಿ ಓನ್ ಹಾಕೋದ್ರ ಬಗ್ಗೆ ಮಾತಾಡ್ತಾರೆ. ಗಾಡಿ ಓನ್ ಹಾಕಿದ್ರು ತಪ್ಪೆ, 2 ವೀಲರ್ ಹಾಕಿದ್ರು ತಪ್ಪೆ, ಕಾರ್ ಹಾಕಿದ್ರು ತಪ್ಪೆ. ಎಲ್ಲ ಮಾಡಬೇಕು. ನೀವು ಮಾಡೋದು ಒಳ್ಳೆ ಸಿಸ್ಟಮ್ ಇದು ಮಾಡ್ತಾ ಇರೋದು. ಆದರೆ ಏನು ಗೊತ್ತಾ, ಕರಪ್ಷನ್ ಇರಬಾರ್ದು. ಕರಪ್ಷನ್ ಏನು ಗೊತ್ತಾ, ಈ ಪೊಲೀಸರು ಏನು ಮಾಡ್ತಾರೆ, ತೊಗೊಂಡೋಗಿ 2,000 ಜಾಗದಲ್ಲಿ 1,000 ಜಾಗದಲ್ಲಿ 200-300 ಇಸ್ಕೊಂಡು ಬಿಡ್ತಾರೆ ನೋಡಿ, ಆ ಸಿಸ್ಟಮ್ ತಪ್ಪಬೇಕಷ್ಟೇ. ಕರಪ್ಷನ್ ಇಲ್ಲದೆ ಇದ್ದರೆ ಇದು ಸಕ್ಸಸ್ ಆಗುತ್ತೆ. 200 ಕೊಟ್ಟರೆ ಆಯಿತು, 300 ಕೊಟ್ಟರೆ ಆಯಿತು ಅಂತ ಬಿಟ್ಟು ಕಳಿಸಿದ್ರೆ ಇದು ಮಾಡಿದ್ರು, ಟೋಯಿಂಗ್ ಮಾಡಿದ್ರು ಪ್ರಯೋಜನ ಇಲ್ಲ. ನಿಮಗೆ ನಡ್ಕೊಂಬಂದು ಜನ ನಡ್ಕೊಂಡು ಹೋದರೆ ಆರೋಗ್ಯವಾಗಿರ್ತೀನಿ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಅವ್ರಿಗೇನು ಗೊತ್ತಾ, ಅಂಗಡಿ ಮುಂದೆ ನಿಲ್ಲಿಸ್ಬೇಕು, ಹೋಗ್ಬೇಕು. ಅದೇ ಅವ್ರ ಮನೆ ಮುಂದೆ ಒಂದು ಗಾಡಿ ನಿಲ್ಲಿಸ್ಬಿಡ್ಲಿ, ಯಾಕೆ ನಿಲ್ಲಿಸ್ತೆ ಅಂತ ಕೇಳ್ಬಿಟ್ಟು ಫಸ್ಟು 2 ನಿಮಿಷದಲ್ಲಿ ಎತ್ತಿಸ್ತಾರೆ. ನೀನು ಬೇಕಾದ್ರೆ ಬೇರೆಯವ್ರ ಮುಂದೆ ಮನೆ ಮುಂದೆ ನಿಲ್ಲಿಸ್ಬೋದು, ನಾವು ಅವ್ರ ಮನೆ ಮುಂದೆ ನಿಲ್ಸಂಗಿಲ್ಲ ಅಷ್ಟೇ. ಇದು ಸಿಸ್ಟಮಲ್ಲಿ ಏನು ಗೊತ್ತಾ, ನಾನು ಕರೆಕ್ಟ್ ಆದ್ರೇ ಆಗೋದು. ಪೊಲೀಸವ್ರು ಮಾಡಿದ್ರು ಸಕ್ಸಸ್ ಆಗೋಲ್ಲ. ನಿಲ್ಲಿಸ್ಬಿಟ್ಟು ದೂರಾಂಕರ ಇರೋ ಜನಗಳಿದ್ದಾರೆ, ಎಲ್ಲಿವರೆಗೆ ಇರ್ತಾರೆ ಅಂದರೆ ನಾನು ಕಾಸು ಕಟ್ಬಿಟ್ಟು ಹೋಗ್ತೀನಿ ಹೋಗು ಅಂತ ಹೇಳೋ ಜನನೂ ಇರ್ತಾರೆ. ಅವರು ಸರಿ ಹೋಗ್ಬೇಕು. ಅವ್ರಿಗೆ ಏನು ಮಾಡಬೇಕು, ಫಸ್ಟ್ ಟೈಮ್ ಟೋಯಿಂಗಿಗೆ 2,000, ನೆಕ್ಸ್ಟ್ ಟೈಮ್ ಇಷ್ಟೇ ತಿಂಗಳಲ್ಲಿ ಇನ್ನೊಂದು ಸರಿ ಸಿಗಾಕೊಂಡ್ರೆ 4,000, 8,000, ಆಮೇಲೆ ಗಾಡಿನೇ ಸೀಸು ಅಂತ ಮಾಡಬೇಕು. ಅವಾಗ ಸರಿ ಹೋಗುತ್ತೆ. ದುಬೈ ಸಿಸ್ಟಮ್ ಬರಬೇಕು. ಒಂದು ವೈಟ್ ಲೈನ್ ಕ್ರಾಸ್ ಮಾಡಿದ್ರು ನಿಮ್ಗೆ ಅವತ್ತೇ ಫೈನ್ ಬರುತ್ತೆ. ಅಲ್ಲಿ ಟ್ಯಾಕ್ಸ್ ಇಲ್ಲ, ಫೈನೇ ವರ್ಷಕ್ಕೆ 8 ಲಕ್ಷ 10 ಲಕ್ಷ ಕಟ್ತಾರೆ ಅವರು. ಯಾಕೆಂದರೆ ಸಿಸ್ಟಮಲ್ಲಿ ಬರೀ ರೂಲ್ಸ್ ಬ್ರೇಕ್ ಮಾಡಿದವನು ಫೈನ್ ಇರಬೇಕು, ಫೈನು ಕಮ್ಮು ಎರಡೂ ಬರೋಂಗಿರ್ಬೇಕು. ನಿಮ್ಗೇನು ಪಾಪ ಯಾವನಿಗೋ ಗೊತ್ತಿಲ್ಲದ್ರೆ ಏನೋ ಹಾಸ್ಪಿಟ್ಲ್ ಹತ್ರ ಎಕ್ಸ್ಕ್ಯೂಸ್ ಕೊಡಿ, ಮೆಡಿಕಲ್ ಸ್ಟೋರ್ ಹತ್ರ ಎಕ್ಸ್ಕ್ಯೂಸ್ ಕೊಡಿ, ಏನೋ ಎಮರ್ಜೆನ್ಸಿ ಮೆಡಿಸನ್ ತಗೊಂತಾನೆ. ಈಗ ತಿನ್ನೋಕ್ಕೆ ಹೋದಾಗಲ್ಲ ಎಕ್ಸ್ಕ್ಯೂಸ್ ಯಾರಿಗೆ ಕೊಡ್ತಾರೆ? ಎಕ್ಸ್ಕ್ಯೂಸ್ ಕೊಡಬಾರ್ದು. ಎಕ್ಸ್ಕ್ಯೂಸ್ ಅನ್ನೋದು ನಮಗೆ ಅನಿವಾರ್ಯತೆ ಇದ್ದಾಗ ಮಾತ್ರ ಎಕ್ಸ್ಕ್ಯೂಸ್ ಇರಬೇಕು. ಟೋಯಿಂಗ್ ಮಾಡೋಕ್ಕೆ ಬಂದ ಹಾಸ್ಪಿಟ್ಲ್ ಮುಂಚೆ ಪೇಷಂಟ್ನ ಒಳಗೆ ಸಡನ್ನಾಗಿ ಕರ್ಕೊಂಡೋದೆ, ಆಂಬುಲೆನ್ಸ್ ಹಿಂಸಾ ಕೊಟ್ಟೆ ಅಂದರೆ ಎಕ್ಸ್ಕ್ಯೂಸ್ ಇರುತ್ತೆ. ಪೊಲೀಸವ್ರು ಏನು ಮಾಡ್ತಾರೆ ಗೊತ್ತಾ, ಬಂದ್ಬಿಟ್ಟು ಅವ್ರ ಗಾಡಿ ನಿಲ್ಲಿಸ್ಬಿಟ್ಟು ಅವರೇ ತಿನ್ನೋಕೆ ಹೋಗ್ತಾರೆ. ಅವ್ರಿಗೆ ಇದು ಬೇಕು, ಅವ್ರಿಗೂ ಪಾರ್ಕಿಂಗಲ್ಲಿ ನೋ ಪಾರ್ಕಿಂಗಲ್ಲಿ ಇದಿರಬೇಕು. ಅವ್ರಿಗೂ ನೋ ಪಾರ್ಕಿಂಗಲ್ಲಿ ಅವ್ರಿಗೂ ಸಿಸ್ಟಮಲ್ಲಿ ಇರಬೇಕು. ಅವರು ಸರ್ಕಾರಿ ಗಾಡಿನೂ ನಿಲ್ಸಂಗಿಲ್ಲ ಅಂತ ಮಾಡಬೇಕು, ಅವಾಗ ಸರಿ ಹೋಗುತ್ತೆ. ಸರ್ ಎಲ್ಲ ಒಳ್ಳೆಯದೇ. ಅದು ಮನೆ ಮುಂದೆ ಇವಾಗ ಗಾಡಿಗಳು ಹಾಕಿದ್ರೆ ಓಡಾಡೋಕ್ಕೆಲ್ಲ ಜಾಗ ಸಾಕಾಗಲ್ಲ, ಮತ್ತು ಮಕ್ಳಿಗೂ ತೊಂದರೆ ಆಗುತ್ತೆ. ಅದು ಅವ್ರು ಮಾಡಿ ತುಂಬ ಒಳ್ಳೆಯದೇ ಅದೆಲ್ಲನೂ. ಸರ್ ಅದೇ ಮನೆ ಮುಂದೆ ಗಾಡಿಗಳು ಮತ್ತು ಫುಟ್ಪಾತ್ ಮೇಲೆಲ್ಲ ಗಾಡಿಗಳು ಹಾಕ್ಕೊಳೋದು, ಏನೇ ಮಾಡೋದು, ಇವಾಗ ನಾವು ಓಡಾಡ್ತೀವಿ, ಜಾಗ ಸಾಕಾಗಲ್ಲ, ಬೀಳೋದು, ಆಕ್ಸಿಡೆಂಟ್ ಆಗೋದು, ಅದೆಲ್ಲ ತುಂಬಾ ಪ್ರಾಬ್ಲಮ್ ಆಗಿತ್ತು. ಇವಾಗೆಲ್ಲ ಮಾಡಿ ತುಂಬ ಒಳ್ಳೆಯದೇ ಆಗ್ತಿದೆ. ಎಲ್ಲರಿಗೂ ಒಳ್ಳೆಯದೇ, ಮಕ್ಳಿಗೂ ಒಳ್ಳೆಯದು, ದೊಡ್ಡವ್ರಿಗೂ ಒಳ್ಳೆಯದೇ ಆಗ್ತಿದೆ. ಅದು ಜನಸಾಮಾನ್ಯರಿಗೆ ತೊಂದರೆ ಆಗುವಂಥ ವಿಷಯ ಇದ್ದರೆ ಸರ್ಕಾರದ ಮುಂದೆ ಏನೂ ಮಾಡೋಕ್ಕಾಗಲ್ಲ. ಸುಮ್ಮನೆ ಅವು ಯೋಚನೆ ಮಾಡಿದರೆ ಒಳ್ಳೆಯದೇ ಅನಿಸುತ್ತೆ. ಎಲ್ಲಂದ್ರೆ ಅಲ್ಲಿ ನಿಲ್ಲಿಸ್ಬಿಟ್ಟು ಹೋಗ್ಬಿಟ್ರೆ ಜನಸಾಮಾನ್ಯರಿಗೆ ತೊಂದರೆ ಆಗೋದು ಅಂತಂದರೆ ಭಾರಿ ಕಷ್ಟ ಅಲ್ವಾ.
ಅದು ನಿಲ್ಲಿಸಿದ್ದೀವಿ ರಸ್ತೆಯಲ್ಲಿ ಅಂತಂದರೆ ಅದು ದಿನನಿತ್ಯ ಓಡಾಡೋವಂಥ ವಾಹನ. ಇದು ಸರ್ಕಾರ ಮಾಡಿರೋದು ಯಾವುದಂತಂದರೆ ಪರ್ಮನೆಂಟಾಗಿ ನಿಂತಿರೋವಂಥ ವಾಹನಗಳಿಗೆ ಅವರು ಅಬ್ಜೆಕ್ಷನ್ನೇ ಮಾಡ್ತಾ ಇರೋದು. ಇವಾಗ ಓಡಾಡ್ತಂಥ ವಾಹನಗಳಿಗಿಲ್ವಲ್ಲ, ವಾಹನ ಇರೋದೇ ಓಡಾಡೋಕ್ಕೆ ರಸ್ತೆಯಲ್ಲಿ, ಅದಕ್ಕೇನು ತೊಂದರೆ ಏನಿಲ್ಲ. ಥ್ರೋಯಿಂಗು ಹಳೆಯ ವಾಹನಗಳನ್ನ ಗುಜರಿಗಾಗುವಂಥ ವಾಹನ, ರಸ್ತೆಗೆ ತೊಂದರೆ ಆಗುವಂಥ ವಾಹನ, ಸಾರ್ವಜನಿಕಕ್ಕೆ ತೊಂದರೆ ಆಗುವಂಥ ವಾಹನ ಆಗಿದ್ದರೆ ಅದು ಸರಿಯೇ. ಅದು ಅವರು ತಿಳ್ಕೊಬೇಕು, ಇವರು ತಿಳ್ಕೊಬೇಕು. ಅವರು ರಸ್ತೆ ಮಧ್ಯದಲ್ಲಿ ಅಲ್ದಿರ ಒಂದು ಮೂಲೆಯಲ್ಲಿ ಗಾಡಿಗಳು ಓಡಾಡೋಕ್ಕೆ ಜಾಗ ಬಿಟ್ಟು ಮತ್ತು ವ್ಯಾಪಾರ ಮಾಡ್ಕೊಂಡ್ರೆ ಅದು 4 ಜನಕ್ಕೂ ತೊಂದರೆ ಆಗದೆ ಹೋದರೆ ಅದು ಓಕೆ. ಇದು ದಾರಿ ಮಧ್ಯಕ್ಕೆ ಬಂದ್ಬಿಟ್ಟು ಗಾಡಿ ಓಡಾಡೋಕ್ಕೆ ತೊಂದರೆ ಮಾಡಿದ್ರೆ ಇವಾಗಿರೋ ಟ್ರಾಫಿಕಲ್ಲಿ ಇವಾಗಿರೋ ಪಬ್ಲಿಕ್ಕಲ್ಲಿ ತೊಂದರೆ ಕೊಟ್ಟರೆ ಅದು ತೊಂದರೆನೇ. ಇಲ್ಲ ತೊಂದರೆ ಕೊಡ್ದಿರ ಏನೋ ಹಿಂದೆ ನಿಂತ್ಕೊಂಡು ವ್ಯಾಪಾರ ಮಾಡ್ಕೊಂಡು ಅವ್ರ ಹೊಟ್ಟೆಪಾಡು ಇವ್ರ ಹೊಟ್ಟೆಪಾಡು ನಡ್ಸ್ಕೊಂಡಿದ್ರೆ ಓಕೆ ಸರ್. ಅದು ಲಾಭ ಏನಲ್ಲ ಭಾಳ ಚೆನ್ನಾಗಿದೆ. ಯಾಕಂದರೆ ನಾವು ಹೋಗ್ತೀವಲ್ಲ, ಹಳೆ ವಾಹನ ನಿಲ್ಲಿಸ್ಕೊಂಡಲ್ಲಿ ನಿಂತ್ಕೊಂಡು ಬಿಡ್ತಾರೆ. ಸ್ವಲ್ಪ ಏನಾರು ಆತಂದರೆ ಇದು ವಾಹನ ನಮ್ಮದಪ್ಪ, ಯಾಕಿದು ಪ್ರಾಬ್ಲಮ್ಮು ಅಂತ ನಮಗಿದು ದೌರ್ಜನ್ಯ ಮಾಡ್ತಾರೆ. ಮಾಡೋದು ಅವಶ್ಯಕತೆ ಇಲ್ಲ, ಪರವಾಗಿಲ್ಲ, ಇದು ಐತಲ್ಲ 4 ಜನಕ್ಕೆ ಸರಿ ಆಗ್ತಾಯಿದೆ. ಟೋಯಿಂಗ್ ಬಗ್ಗೆ ಏನು ಗೊತ್ತಿದೆ? ಟೋಯಿಂಗ್ ಅಂದರೆ ಹಳೆ ಗಾಡಿ ನಿಲ್ಲಿಸ್ಬಿಡ್ತಾರೆ, ಯಾರು ಇಲ್ಲಿ ನಿಲ್ಲಿಸ್ಬಾರ್ದು ಅಂತ ಐತಲ್ಲ ಅಲ್ಲಿ ನಿಲ್ಲಿಸ್ಕೊಂಡ್ಬಿಡ್ತಾರೆ. ಅದು ದೊಡ್ಡ ಸಮಸ್ಯೆ. ಅದಕ್ಕೋಸ್ಕರ ಟ್ರಾಫಿಕ್ ಐತಲ್ಲ ಸಂಧಿಯಲ್ಲಿ ಜಾಮ್ ಆಗೋದು, ಅಲ್ಲೆಲ್ಲಿ ಸಂಧಿಯಲ್ಲಿ ನಾವು ಆಟೋ ತೊಗೊಂಡು ನುಗ್ಗೋದು. ಯಾಕಂದರೆ ನಮ್ಮ ಕಸ್ಟಮರ್ ಅರ್ಜೆಂಟು ಇರ್ತಾರೆ. ಈ ನಮ್ಮನೆ ನಿಲ್ಲಿಸ್ಕೊಂಡ್ಬಿಟ್ಟು ಒಬ್ಬರಿಂದ ಭಾಳ ತೊಂದರೆ ಆಗುತ್ತೆ. ಅದಕ್ಕೋಸ್ಕರ ಇದು ಮಾಡ್ತಿರೋ ಸರಿ ಇದೆ, ಏನೂ ತಪ್ಪಿಲ್ಲ. 4 ಜನಕ್ಕೆ ಹೆಂಗೆ ಮಾಡ್ತಾಯಿದೆ ಅದನ್ನೇ ಹಂಗೆ. ಟೋವಿಂಗು ಮಾಡಬೇಕು, ಬಟ್ ಏನಿದ್ರೆ ಫಸ್ಟು ಪಾರ್ಕಿಂಗ್ ಜಾಗ ಕರೆಕ್ಟಾಗಿ ಕೊಡಬೇಕು. ಮಾರ್ಕೆಟ್ಗಳಲ್ಲಿ ಪಾರ್ಕಿಂಗ್ ಜಾಗಗಳು ಇರೋಲ್ಲ, ಕಮ್ಮಿ ಜಾಗ ಇರುತ್ತೆ. ಅದ್ರೊಳಗೆ ಇವ್ರು ಬಂದು ಸುಮ್ಮನೆ ಟೋ ಮಾಡಿದ್ರೆ ಜನರಿಗೆ ತೊಂದರೆ. ಅದು ಚಾರ್ಜಿಂಗ್ ಟೋವಿಂಗ್ ಮಾಡಿದಾಗ ಅವರು ಫಸ್ಟ್ ಕರೆಕ್ಟಾಗಿ ಅನೌನ್ಸ್ ಮಾಡಬೇಕು, ಮುಂಚೆ ಕರೆಕ್ಟಾಗಿ ಮಾಡಲ್ಲ ಅನೌನ್ಸು ಸರಿಗೆ. ಬರ್ತಾರೆ ಇಲ್ಲಿ ಪಕ್ಕದಲ್ಲಿ ನಿಂತ್ಕೊಂಡು ಅನೌನ್ಸ್ ಮಾಡಿದ್ರೆ ತಕ್ಷಣ ಎತ್ತುಬಿಡ್ತಾರೆ ಗಾಡಿನ. ಅದೆಲ್ಲ ಮಾಡಬಾರ್ದು. ಅದು ಈ ನಡುವೆ ಅಂತ ಅನೌನ್ಸೇ ಮಾಡಲ್ಲ, ಗಾಡಿ ಎತ್ತುತ್ತಾರೆ ಸುಮ್ಮನೆ ಹಂಗೆ. ಅದು ಮಾಡೋದೆಲ್ಲರೂ ಜನರಿಗೆ ತೊಂದರೆ ಆಗುತ್ತೆ. ಆ ಪಾರ್ಕಿಂಗ್ ಮಾಡಿದ್ರೆ ಈಸಿ, ಎಲ್ಲರಿಗೂ ತೊಂದರೆ ಇರೋಲ್ಲ. ಪಾರ್ಕಿಂಗ್ ಫೀಸು ಕಮ್ಮಿ ಇರಬೇಕು. ಸುಮ್ಮನೆ ಒಂದು ಗಂಟೆ ಅವ್ರು ಇಷ್ಟ ಬಂದಂಗೆ ಚಾರ್ಜ್ಗಳು ತೊಗೊಳಿದ್ರೆ ತಪ್ಪಾಗತ್ತೆ. ಯಾಕಂದರೆ ಅದು ಕೆಲವ್ರ ಹತ್ರ ದುಡ್ಡು ಇರುತ್ತೆ, ಕೆಲವ್ರ ದುಡ್ಡು ಇರೋಲ್ಲ. ಅವ್ರ ಅನುಕೂಲ ಅವ್ರು ಇರ್ತಾ ಹೋಗ್ಬಾರ್ದು. ಇವರು ಗೌರ್ಮೆಂಟ್ ಫಸ್ಟ್ ಪಾರ್ಕಿಂಗಿಗೆ ಕರೆಕ್ಟಾಗಿ ಕೊಡಲಾರ್ದೆ ಚಾರ್ಜ್ ಮಾಡೋದು ತಪ್ಪು ಅಂತ ನಾನು ಹೇಳ್ತೀನಿ. ಆಮೇಲೆ ಅದು ಪಾರ್ಕಿಂಗ್ ಚಾರ್ಜ್ ಮಾಡಿದ್ರು ಅವರು ಕಮ್ಮಿ ಇರಬೇಕು, ಚಾರ್ಜ್ ತುಂಬ ಚಾರ್ಜ್ ಜಾಸ್ತಿ ಆಗುತ್ತೆ. ಆಮೇಲೆ ರೌಡಿಸಮ್ ಥರ ಮಾಡ್ತಾರೆ ಪಾರ್ಕಿಂಗ್ ದುಡ್ಡು ತೊಗೊಳ್ಳೋರು, ಅದೆಲ್ಲ ಮಾಡಬಾರ್ದು. ನಮ್ಮ ಅಭಿಪ್ರಾಯ ಅದು ತೊಂದರೆ ಆಗುತ್ತೆ. ಈಗ ಕೆಲವು ರೋಡ್ಗಳಲ್ಲಿ ಜಾಗಗಳು ಇರೋಲ್ಲ, ಒಂದು ಮನೇಲಿ 5-6 ಗಾಡಿಗಳು ಇಟ್ಕೊತಾರೆ ಒಂದೊಂದು ಮನೇಲಿ. ಅವ್ರು ಏನು ಮಾಡ್ತಾರೆ, ಪಾರ್ಕಿಂಗ್ ಜಾಗ ಇರೋಲ್ಲ, ಬೇರೆ ಯಾರು ಬಂದು ಬಿಟ್ಬಿಟ್ಟು ಹೊಡೋಬಿಟ್ಟು ಅದು ಯೂಸ್ ಮಾಡದೆ ಗಾಡಿನ ಪಾರ್ಕ್ ಮಾಡಿಬಿಟ್ಟು ಹೋಗೋದು, ಅವರು ಇನ್ನೊಬ್ರಿಗೆ ತೊಂದರೆ ಆಗುತ್ತೆ ಅದು. ಆಮೇಲೆ ಪಾರ್ಕಿಂಗು ರೋಡಲ್ಲಿ ಇಡಬಾರ್ದು, ಹೇಳಬೇಕಂದ್ರೆ ಮನೆಯೊಳಗಡೆ ಇಟ್ಕೋಬೇಕು. ಬಟ್ ಕೆಲವ್ರಿಗೆ ಜಾಗ ಇರುತ್ತೆ, ಕೆಲವ್ರಿಗೆ ಜಾಗ ಇರೋಲ್ಲ. ಆ ಹಳೆ ಮನೆಗಳಿಗೆ ಜಾಗ ಇರಲ್ಲ, ಹೊಸ ಮನೆಗೆ ಜಾಗ ಇರುತ್ತೆ. ಸೊ ಅದು ತಪ್ಪಾಗುತ್ತೆ ಅಂತ ನಾನು ಹೇಳ್ತೀನಿ. ಈಗ GP ಇವ್ರು ಮಾಡ್ತಾ ಇರೋದು ಫುಟ್ಪಾತ್ ಮೇಲೆ ಗಾಡಿಗಳಿಗೆಲ್ಲ ಅಂಗಡಿಗಳೆಲ್ಲ ಸಾಮಾನು ಇಟ್ಕೊಡ್ತಾರೆ, ಅದು ವಾಕ್ ಮಾಡೋರಿಗೆ ತೊಂದರೆ ಆಗುತ್ತೆ. ಸೊ ಅವಾಗ ಏನಾಗುತ್ತೆ, ಗಾಡಿ ಬಂದು ರೋಡಲ್ಲಿ ಇಟ್ಟಿರುವಾಗ ಅದು ಆ ಕಡೆ ಅವರು ಅಂಗಡಿಗಳವರೆಲ್ಲ ಸಾಮಾನು ಇಟ್ಟಾಗ ಏನಾಗುತ್ತೆ, ರೋಡ್ ಮೇಲೆ ಓಡೋಕ್ಕೆ ಜಾಗ ಇರೋಲ್ಲ, ಪಾರ್ಕಿಂಗ್ ಗಾಡಿ ಬೇರೆ ಇರುತ್ತೆ, ರೋಡಿಗೆ ಬರ್ತಾರೆ ಜನ, ಅದು ತೊಂದರೆ ಆಗುತ್ತೆ. ಸೊ ಅದು ಒಂದು ರೀತಿಯಿಂದ ತೆಗೆಯೋದು ಒಳ್ಳೆಯದು ಅಂತ ನಾನು ಅಂತೀನಿ. ಜನರಿಗೆ ಓಡಾಡೋಕ್ಕೆ ಜಾಗ ಇರಬೇಕು. ಈಗ ನಾವು ಒಂದು ಮಾರ್ಕೆಟ್ಗೆ ಹೋದರೆ ಮಾರ್ಕೆಟ್ ಹತ್ರ ಜಾಗ ಇರಬೇಕು, ಎಲ್ಲೋ ದೂರ ಪಾರ್ಕಿಂಗ್ ಜಾಗ ಕೊಟ್ಬಿಟ್ಟು ಇಲ್ಲಿ ಪಾರ್ಕಿಂಗ್ ಮಾಡೋಕ್ಕೆ ತೊಂದರೆ ಆಗುತ್ತೆ. ಪಕ್ಕದಲ್ಲೇ ಇರಬೇಕು, ಮಾರ್ಕೆಟ್ ಪಕ್ಕದಲ್ಲೇ ಇರಬೇಕು, ಜಾಗ ಇರಬೇಕು, ತೊಂದರೆ ಆಗೋಲ್ಲ. ಆಮೇಲೆ ಈ ಜಾಸ್ತಿ ಏನಾಗುತ್ತೆ ಅಂದರೆ ಅಂಗಡಿಯವ್ರ ಗಾಡಿಗಳು ಜಾಸ್ತಿ ಇರ್ತವೆ. ಅಂಗಡಿಯವ್ರ ಗಾಡಿಗಳು ಅವರು ರೋಡ್ ಇಟ್ಬಿಟ್ಟಾಗ ಜನರು ಬರೋರಿಗೆ ಜಾಗ ಇರೋಲ್ಲ. ಅಂಗಡಿಯವ್ರಿಗೆ ಬೇರೆ ಕಡೆ ಜಾಗ ಕೊಡಬೇಕು ಅವ್ರಿಗೆ. ಅವರು ಪಾರ್ಕಿಂಗ್ ಬಂದು ಅಂಗಡಿಗೆ ಬಂದವ್ರಿಗೆ ಬಂದು ಜಾಗ ಪಾರ್ಕ್ ಮಾಡ್ಕೊಂಡು ಸಾಮಾನು ತೊಗೊಂಡೋಗಿ ಈಸಿ ಇರುತ್ತೆ. ಒಬ್ಬೊಬ್ಬರು ಅಂಗಡಿಯವ್ರದ್ದೇ ಹೆಲ್ಪರ್ದಾಗಲಿ ಓನರ್ದಾಗಲಿ ಗಾಡಿಗಳೇ 4 ಗಾಡಿಗಳು 5 ಗಾಡಿ ಇರ್ತವೆ. ಅವಾಗೇನಾಗುತ್ತೆ, ಅವ್ರಿಗೆ ಅಂಗಡಿ ಮುಂದೆ ಇಟ್ಕೊಂಬಿಟ್ರೆ ಬಂದಿರೋ ಜನರಿಗೆ ಜಾಗ ಎಲ್ಲಿರುತ್ತೆ. ತೆರವುಗೊಳಿಸಿದ್ರೇ ಒಳ್ಳೆಯದು ಅನ್ನಿಸ್ತದೆ. ತುಂಬ ಟ್ರಾಫಿಕ್ ಆಗುತ್ತೆ. ಇಲ್ಲಿ ನೋಡಿ, ಈ ಕಡೆ ಆ ಕಡೆ ಸೈಡೆಲ್ಲ ಹಾಕ್ತಾರೆ, ಜನಗಳು ಓಡಾಡೋದು ಹೆಂಗೆ? ತಿರ್ಗಾ ಇದು ಮಾಡ್ಕೊಂಡು ಆ ಕಡೆ ಒಂದು ಗಾಡಿ ಬಂದಾಗ ಈ ಕಡೆಯಿಂದ ಓಡಾಡೋಕ್ಕಾಗಲ್ಲ, ಈ ಕಡೆಯಿಂದ ಬಂದರೆ ಆ ಕಡೆ ಓಡಾಡೋಕ್ಕಾಗಲ್ಲ. ತುಂಬ ಹಿಂಸೆ ಆಗುತ್ತೆ. ಹಳೆ ಗಾಡಿಗಳಲ್ಲಿ ಇದು ಮಾಡಿ ಸುಮಾರು ಗಾಡಿಗಳು ಹಿಂಗೆ ನಿಲ್ಲಿಸ್ಬಿಡ್ತಾರೆ, ತಿರ್ಗಿ ಆ ಕಡೆ ಸೈಡ್ ನಿಲ್ಲಿಸ್ಬಿಡ್ತಾರೆ. ವೆಹಿಕಲ್ಗಳು ಓಡಾಡೋದು ಹೆಂಗೆ? ಅಲ್ಲಿ ನೋಡಿದರೆ ಎಷ್ಟು ತುಂಬ ಹಿಂಸೆ ಆಯ್ತಿದೆ ಅಂತ. ಈ ಥರ ಫುಟ್ಪಾತಲ್ಲಿರೋ ಗಾಡಿಗಳನ್ನ ಎತ್ತಿಸಲೇಬೇಕು. ಅಂದರೆ ಇವ್ರು ಮಾಡ್ತಿರೋ ನಿರ್ಧಾರಗಳು ಒಳ್ಳೆಯದೇ, ಅದು ಜನಗಳಿಗೂ ಒಳ್ಳೆಯದು. ಟ್ರಾಫಿಕ್ಕು ಇದಾಗುತ್ತೆ, ಕ್ಲಿಯರ್ ಆಗುತ್ತೆ, ತುಂಬ ಹೆಲ್ಪು ಆಗುತ್ತೆ, ಜನಗಳು ಓಡಾಡೋಕ್ಕೂ ಅನುಕೂಲ ಆಗುತ್ತೆ. ತೆರವಿಂದ ಓಡಾಡೋರಿಗೆ ಫ್ರೀಯಾಗಿ ಜಾಗ ಇರುತ್ತೆ. ಈಗ ತುಂಬ ಹಿಂಸೆ ಆಗುತ್ತೆ. ಈ ಕಡೆ ಗಾಡಿ ನಿಂತಿರ್ತದೆ, ಆ ಕಡೆ ಗಾಡಿ ಬಂದರೆ ಈ ಕಡೆ ಗಾಡಿ ಯಾವ ಕಡೆ ಹೋಗುತ್ತೆ?
ವೆಯ್ಟ್ ಮಾಡಬೇಕು. ಅದೇ ಆರಾಮಾಗಿ ಈಗ ಫುಟ್ಪಾತಲ್ಲಿ ಗಾಡಿ ಇಲ್ಲ ಅಂದರೆ ಆರಾಮಾಗಿ ಹೋಗ್ತವೆ ಗಾಡಿಗಳು. ರಿಲೇಟಿವ್ದು ತೆಗ್ದಿದ್ದಾರೆ, ಫೈನ್ ಕಟ್ಟಿದ್ದಾರೆ, 1000 ರೂಪಾಯಿ ಕಟ್ಟಾಗಿ ತೊಗೊಂಬರಕ್ಕೆ ಹೋಗಿದ್ದಾರೆ ದುಡ್ಡು. ಒಳ್ಳೇದೇ ಮಾಡಿರೋದು, ಬಟ್ ಏನಂದರೆ ಎಲ್ಲ ಕಡೆ ಮಾಡಬೇಕು, ಬರೀ ಒಂದೇ ಪರ್ಟಿಕಲ್ ಏರಿಯಾ ಮಾಡ್ಬೋದು, ಎಲ್ಲ ಏರಿಯಾ ಮಾಡಬೇಕು. ಪಾದಯಾತ್ರೆಗೆ ಎಲ್ಲರಿಗೂ ತೊಂದರೆ ಆಗುತ್ತೆ, ಎಲ್ಲರಿಗೂ ಅನುಕೂಲ ಆಗುತ್ತೆ. ಇದು ಒಂದು ದಿವಸಕ್ಕೆ ಮಾಡೋದಲ್ಲ, 24/7 ಮಾಡಬೇಕು. ಇದೇ ಥರ ನಡೆಸ್ಕೊಂಡು ಹೋಗಬೇಕು, ಪಬ್ಲಿಕ್ಕು ಸಹಕಾರ ಕೊಡಬೇಕು, ಇವರು ಅದೇ ಥರ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು. ಅದೇ ಒನ್ ಟೈಮ್ ಯಾರೋ ಸಾಹೇಬರು ಬರ್ತಾಯಿದ್ದಾರೆ ಅಂತ ಬಂದಿದ್ದಾರೆ, ತಿರ್ಗಾ ನಾಳೆ ಮಾಮೂಲಿ ಆದರೆ ಅದು ಸರಿ ಇಲ್ಲ. ಇದೇ ಥರ ಕಂಟಿನ್ಯೂ ಮಾಡ್ಕೊಂಡು ಫಾಲೋ ಅಪ್ ಹೋಗ್ತಾ ಇರಬೇಕು. ಇದಕ್ಕೆ ಎಚ್ಚರಿಕೆ, ಜನಗಳಿಗೂ ತೊಂದರೆ ಆಗಲ್ಲ, ಕ್ಲೀನೆಸ್ ಇರಬೇಕು. ಅದೇ ಟೋಯಿಂಗ್ ಅಂತ ಹೇಳಿದ್ರು, ದಟ್ ಈಸ್ ಗುಡ್ ಅಟ್ ದ ಮೂಮೆಂಟು. ನೋಡಿ, ಬೆಂಗಳೂರಲ್ಲಿ 3 feet to 6 feet ಫುಟ್ಪಾತ್ಸ್ ಇದೆ, ಜಾಸ್ತಿ ಅಂದರೆ ಎಲ್ಲೆಲ್ಲೋ ಒಂದೊಂದು ಕಡೆ ಇದೆ. ಅದು ಮೇನ್ ರೋಡ್ಗೆ ಹೋದರೆ ಎಲ್ಲಿ ಅಲ್ಲಿ ಜಾಗನೇ ಇಲ್ಲ. ಮಕ್ಕಳಿಗೆ, ಹೆಂಗಸರಿಗೆ, ಟ್ರಾಫಿಕ್ಗೆ ಅಟ್ ಎನಿ ಕಾಸ್ಟು ಫುಟ್ಪಾತ್ ಜಾಗ ಬೇಕು. ಒಂದು. ಎರಡನೇದು, ಎಲ್ಲಿ ಪಾರ್ಕಿಂಗ್ ಇದೆ ಅದನ್ನು ಮೆನ್ಷನ್ ಮಾಡಿ, ನೋ ಪಾರ್ಕಿಂಗ್ ಜಾಗದಲ್ಲಿ ನಿಲ್ಸೋಕ್ಕೆ ಬಿಡಬೇಡಿ ಅಷ್ಟೇ. ಅದೇ ಅದು ಏನು ನೋಡಿ, ಈ ಕಡೆಯಿಂದ ಎತ್ತಿದ್ದಾರೆ, ಈಗ ಎಲ್ಲ ಕ್ಲೀನ್ ಮಾಡಿದ್ದಾರೆ. ಇದೇನಾಗಿದೆ, ಮೇನ್ ರೋಡಿಂದ ಎತ್ತಿ ಸಂದುಗಳಿಗೆ ಹೋಗಿದೆ ಅಟ್ ದ ಮೂಮೆಂಟು. ಆ ಗಾಡಿಯೆಲ್ಲ ಸಂದಿಗೆ ಹೋಗಿದೆ. ತಿರ್ಗಾ ಏನಾಗುತ್ತೆ, ನೀವೆಲ್ಲ ಹೊಟ್ಟೋಗ್ತೀರಾ, ತಿರ್ಗಾ ಪೊಲೀಸರು ಹೊಟ್ಟೋಗ್ತಾರೆ, ಆ ಗಾಡಿಗಳು ಆ ಕಡೆ ಇರೋದು ತಿರ್ಗಾ ಈ ಕಡೆ ಬಂದ್ಬಿಡುತ್ತೆ. ಸೊ ಇಟ್ ಈಸ್ ಒನ್ ಡೇ ಕೆಲಸ ಆಗಿಬಿಡುತ್ತೆ. ಇದು ಪರ್ಮನೆಂಟ್ನ ಮಾಡೋಕ್ಕೆ ಒಂದು ಸೊಲ್ಯೂಷನ್ ತೊಗೊಳ್ಬೇಕು, ಒಂದು ಪರ್ಮನೆಂಟ್ ಮಾಡಬೇಕು. ಅದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ನು ನೋ ಪಾರ್ಕಿಂಗ್ ಬೋರ್ಡ್ ಹಾಕ್ಬಿಟ್ರೆ ಸಾಕಾಗಲ್ಲ, ಫೋಟೋ ಹೊಡ್ಕೊಂಡ್ರೆ ಸಾಕಾಗಲ್ಲ. ಅದನ್ನು ಪರ್ಮನೆಂಟ್ ಹೆಂಗೆ ಮಾಡಬೇಕು, ಅದಕ್ಕೆ ಒಂದು ಅವಶ್ಯಕತೆ ಇರೋದು. ನೋಡಿ, ಒನ್ ಸೈಡ್ ಪಾರ್ಕಿಂಗ್ ಅಟ್ ಎನಿ ಕಾಸ್ಟ್ ಇಸ್ ರಿಕ್ವೈರ್ಡ್ ಇಫ್ ಡಿಪೆಂಡ್ಸ್ ಆನ್ ದ ರೋಡ್ ವಿಡ್ತು. ಸೆಕೆಂಡ್, ಇಟ್ ಕಮ್ಸ್ ಟು ದ ರೆಸಿಡೆನ್ಷಿಯಲ್ ಏರಿಯಾಸ್ ಬಂದುಬಿಟ್ರೆ ಮನೆ ಮುಂದೆ ನಿಲ್ಸೊಟ್ಟೋಗ್ತಾರೆ. ಪಾಪ ಅವರು ಹೋಗ್ಬೇಕಾಗಿರುತ್ತೆ, ಅವ್ರಿಗೂ ಜಾಗ ಸಿಗಲ್ಲ, ಪಾರ್ಕಿಂಗ್ ಇರಲ್ಲ, ನಿಲ್ಲಿಸ್ಬಿಡ್ತಾರೆ. ಅಂದರೆ ಮೂವಿಂಗ್ ವೆಹಿಕಲ್ ಇದ್ದರೆ ಏನು ಪ್ರಾಬ್ಲಮ್ ಆಗಲ್ಲ. ಒಬ್ಬ ತೆಗಿತಾನೆ, ಇನ್ನೊಬ್ಬ ತಂದು ಹಾಕ್ತಾನೆ, ತಿರ್ಗಾ ಎತ್ಕೊಂಡು ಹೋಗ್ತಾನೆ. ಅದು 3 ತಿಂಗಳು 6 ತಿಂಗಳು ನಿಲ್ಲಿಸಿದ್ರೇ ತಲೆನೋವು ಎಲ್ಲರಿಗೂ. ಯಾರ ಮನೆ ಹತ್ರ ಇದ್ರಿ 3 months 6 months ನಿಲ್ಲಿಸ್ಬಿಟ್ರೆ ತಲೆನೋವು ಆಗೋದಷ್ಟೇ. ನಾನು ಒಂದು ಮಾತು ಕೇಳ್ತಾ ಇದ್ದೀನಿ, ನೀವು ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀರಾ, ಇಲ್ಲ ಅಂತ ಇಲ್ಲ. ನೀವು ರೋಡ್ 19 ಹೋಗ್ಬಿಟ್ರೆ ನೀವು ಎಷ್ಟು ಕಸ ಇದೆ, ಎಷ್ಟು ಗಾಳಿಗಳು ಇದೆ, ಎಲ್ಲ ಇದೆ. ಬರೀ ನೀವು ಇದು ಮಾಡ್ತೀರಾ, ಮೇನ್ ರೋಡ್ ಮಾಡ್ತೀರಾ, ಲೈಟು ಇಲ್ಲ, ಏನು ಇಲ್ಲ, ಪರಿಸ್ಥಿತಿ ನೋಡಿ. ಹೋಗಿ ಡೌನ್ಗೆ ಹೋದ್ರೆ ಅರ್ಥ ಆಗುತ್ತೆ ನಿಮಗೆ. ನೀವು ಜಾಗ ಎಷ್ಟು ಕ್ಲೀನ್ ಇದೆ ಅದೇ ಜಾಗ ಕ್ಲೀನ್ ಮಾಡ್ತಾಯಿರಿ, ಬೇರೆ ಜಾಗ ಕ್ಲೀನ್ ಮಾಡ್ತಾ ಇಲ್ಲ ನೀವು. ಏನು ಹೇಳಿ, ಒಂದು ಸಲ ಹೋಗಿ ನೀವು ಚೆಕ್ ಮಾಡಿ, ಈ ಸಲ ಬಂದು ಏನು ಮಾಡೋಕ್ಕಾಗಲ್ಲ. ಬರೀ ಯಾವುದು ಕ್ಲೀನ್ ಇದೆ, ಯಾವುದು ಫ್ರೀ ಇದೆ ಅದೇ ಕ್ಲೀನ್ ಮಾಡೋದು, ಬೇರೆ ಕ್ಲೀನ್ ಮಾಡಲ್ಲ. ಅದೆಲ್ಲ ಡೌನಲ್ಲಿ ಕ್ಲೀನ್ ಮಾಡಿ ಟೇಲ್ಸ್ ಹಾಕಿಬಿಟ್ಟು ಒಂದು ಫೈನ್ ಅಂತ ಹಾಕಿ, ಕಸ ಯಾರು ಹಾಕ್ತಾರೆ ಅವ್ರಿಗೆ ಫೈನ್ ಹಾಕಿ, ಇಷ್ಟು ಹಾಕಿ. ಫ್ರೂಟ್ ಗಾಡಿ ಅವ್ರದ್ದು ತೊಂದರೆ ಏನಿಲ್ಲ. ನೋಡಿ, ಒಂದು ನಿಮಿಷ, ಇವಾಗ ಫ್ರೂಟ್ ಗಾಡಿ ಇದೆ, ಒಂದು ಗಾಡಿ, ಯಾರೋ ಕಾರ್ ಬರುತ್ತೆ, ಅವ್ನು ಫ್ರೂಟ್ ತೊಗೊಳ್ತಾನೆ. ಪ್ರಶ್ನೆ ಅರ್ಥ ಮಾಡ್ಕೊಳ್ಳಿ, ಈ ಥರ ಕಾರ್ಗಳು ಬಿಟ್ಬಿಟ್ಟು ತುಂಬ ವರ್ಷ ಬಿಟ್ಟಿರ್ತಾರೆ. ಇಲ್ಲ ಕಾರ್ ವರ್ಷ ಅಲ್ಲ, ಹೋಗುತ್ತೆ ಬರುತ್ತೆ, ಅದು ಹೋಗುತ್ತೆ ಬರುತ್ತೆ. ಇವಾಗ ಆಟೋ ತೆಗಿತಾರೆ, ತಿರ್ಗಾ ಸಾಯಂಕಾಲ ತಿರ್ಗಾ ಹಾಕ್ತಾರೆ, ಅವ್ರು ಲೈನ್ ಮಾರ ಹಾಕ್ತಾರೆ. ನಿಲ್ಸ್ಕೊಂಡು ಏನು ಮಾಡ್ತಾರೆ, ಊಟಕ್ಕೆ ಕಾಸು ಬೇಡ, ಖರ್ಚಿಗೆ ಕಾಸು ಬೇಡ, ಹಾಲಿಗೆ ಕಾಸು ಬೇಡ, ಎಲ್ಲರಿಗೂ ಬೇಕಲ್ಲ. ಇಲ್ಲ, ಅವ್ರು ಹೋಗ್ತಾರೆ ಬರ್ತಾರೆ. ಅವರು ಹಳೆ ಗಾಡಿ ಎದ್ಬಿಡಲಿ, ಹಳೆ ಗಾಡಿ ಯಾವುದಿದೆ ಎದ್ಬಿಡಲಿ, ಇನ್ನು ಅವರ ಮನೆ ಥರ ಸ್ಪಾರ್ಮ್ಲಿಗೆಲ್ಲೇನೋ ಹಾಕಲಿ. ಫ್ರೂಟ್ ಗಾಡಿ ಇದೆಯಲ್ಲ, ಅವ್ರು ಏನು ತೊಂದರೆ ಕೊಡ್ತಾ ಇಲ್ಲ, ಅವ್ರಿಗೆ ಹೊಟ್ಟೆ ಪಾಡಿದೆ, ಎಲ್ಲರಿಗಿದೆ. ನೋಡಿ, ನೀವೇ ಬರ್ತೀರಾ, ನೀವು ಹೊಟ್ಟೆ ಪಾಡಿಗೆ ಮಾಡ್ತೀರಾ, ಇಲ್ಲ ಅವ್ರಿಗೆ ತೊಂದರೆ ಮಾಡ್ರೆ ಏನು ಸಿಗುತ್ತೆ, ಏನೂ ಸಿಗೋದಿಲ್ಲ. ಅವರೆಲ್ಲ ಪಬ್ಲಿಕ್ ಬೇಕಲ್ಲ ನಮಗೆ ಸಹಾಯ ಮಾಡೋಕ್ಕೆ. ಇಲ್ಲ, ಎಲೆಕ್ಷನ್ ಬಂದರೆ ಎಲ್ಲ ಓಟ್ ಕೇಳ್ತೀರಾ, ಇಲ್ಲ ಕೇಳ್ತೀರಲ್ಲ, ಅವರು ಆಗಬೇಕಲ್ಲ. ಬಡವರನ್ನ ಮುಂದೆ ಬರೋದು ಫಸ್ಟು. ಬಡವರಿಗೆ ನೀವು ಸಹಾಯ ಮಾಡಿಲ್ಲ ಅಂದರೆ ಯಾರಿಗೆ ಸಹಾಯ ಮಾಡ್ತೀರಾ, ಶ್ರೀಮಂತರಿಗೆ ಸಹಾಯ ಮಾಡ್ತೀರಾ? ತಳ್ಳೋ ಗಾಡಿ ದಿನ 500 ರೂಪಾಯಿ ದಿನ ಹೊಟ್ಟೆ ಪಾಡಿಗೆ ಮಾಡ್ತಾನೆ. ಅವ್ರಿಗೆ ತೆಗಿಬಿಟ್ರೆ ಏನು ಮಾಡ್ತಾನೆ, ಎಲ್ಲಿ ಹೋಗ್ತಾನೆ ತಗೊಳ್ಳಿ? ಭಿಕ್ಷೆ ಆಗಿರೋ ಹೋಗಪ್ಪ, ಭಿಕ್ಷೆ ಅಂದರೆ ನೀವು ಕಾಲು ಚೆನ್ನಾಗಿದೆ, ಹೋಗಿ ದುಡಿಯಪ್ಪ ಅಂತಾರೆ. ಇಲ್ಲ ನಾನು ಕಟ್ಟದಲ್ಲ ಮಾತಾಡ್ತಾರದು. ಅದು ಫಸ್ಟು ಮಾಡಿ. ನೀವು ಬಡವರಿಗೆಲ್ಲ ತಳ್ಕೊಂಡು ಹೋಗ್ರಿ, ಗಾಡಿ ತಳ್ಕೊಂಡು ಬನ್ನಿ, ಇದು ಮಾಡಿ ಅದು ಮಾಡಿ ಆಗಲ್ಲ. ಒಂದು ಅಷ್ಟೇ ಮಾತು ಹೇಳ್ತಾರದು. ಬಡವರಿಗೆ ಸಹಾಯ ಮಾಡಿ, ಏನಾದರೂ ಮಾಡಿ. ಗಾಳಿಗರು ಹಳೆ ಗಾಳಿ ಇದೆ ತೆಗಿಬಿಡಿ, ಅದು ತೊಂದರೆ ಇಲ್ಲ. ಫಸ್ಟು ಅದು ಕೆಳಗಡೆ ಕ್ಲೀನ್ ಮಾಡಿ, ಸ್ವಲ್ಪ ಹೇಳ್ಬಿಟ್ಟು ಲೈಟ್ ಹಾಕಿ, ಸ್ವಲ್ಪ ಎಲ್ಲ ಒಳ್ಳೆ ಕೆಲಸ ಮಾಡಿ, ಅದು ಹೇಳ್ತಾರೆ. ಮಾಡೋವಂಥ ಕೆಲಸ ಮಾಡ್ತಾ ಇಲ್ಲ, ಬೇರೆ ಒಳ್ಳೆ ನೋಡಿ, ಕ್ಲೀನ್ ರೋಡ್ ಅದು ಕ್ಲೀನ್ ಮಾಡ್ತಾರೆ ತಿರ್ಗಾ. ಅದು ಯಾಕೆ ನಮಗೆ ರೋಡ್ ಕ್ಲೀನ್ ಇದೆ, ಬೇರೆ ರೋಡ್ ನೋಡಿ ಹೆಂಗೆ ಗಲೀಜೆ ಫುಲ್ ನೋಡಿ. ಡೌನ್ಗೆ ಹೋಗಿ ನಿಮಗೆ ಅರ್ಥ ಆಗುತ್ತೆ, ಕರ್ಕೊಂಡೋಗಿ ಒಂದು ಸಲ ಅವ್ರಿಗೆ. ಇವತ್ತು ಕ್ಲೀನ್ ಮಾಡಿದ್ದಾರೆ, ಇವತ್ತು ನೋಡಿ
11:30 12 ಗಂಟೆಗೆ ಕಸ ತೊಗೊಂಡು ಬಿಲ್ಡಿಂಗ್ದು ಇದು ಎಲ್ಲ ಹಾಕ್ತಾರೆ ಕಸ. ಅದು ಯಾರೂ ನೋಡೋಲ್ಲ, ಅದು ಯಾರೂ ನೋಡೋದಿಲ್ಲ. ಏನಂದರೆ ಬೆಳಗ್ಗೆ ಬರ್ತಾರೆ, ಅವ್ರು ಕಸ ಇರ್ತಾರಲ್ಲ ಪಾಪ, ಅವರು ಯಾರು ಹಾಕ್ಬಿಟ್ರು ಕಳ್ರು ನನ್ನ ಮಕ್ಕಳು ಕಸ ಕೆಳಗಡೆ ಅವ್ರು ಕ್ಲೀನ್ ಮಾಡ್ತಾರೆ, ಅವ್ರು ಬೈತಾರೆ. 11 ಗಂಟೆ 12 ಗಂಟೆಗೆ ಬಂದು ನೋಡಿ ಅಲ್ಲಿ ಲೈಟ್ ಇಲ್ಲ, ಏನಿಲ್ಲ, ಕಳ್ತನ ಸುಮ್ಮನೆ ಆಗುತ್ತೆ. ಸುಮ್ಮನೆ ಬಡವ್ರಿಗೆ ಇದು ಮಾಡ್ರೆ ಏನು ಸಿಗೋದು ಬಡವ್ರ ಹತ್ರ? ಏನೂ ಸಿಗೋಲ್ಲ. ಹಳೆಯ ಗಾಡಿ ಇದೆಲ್ಲ ಎದ್ಬಿಡಿ, ಅದು ದಿನ ಬರೋದು ದಿನ ಹೋಗೋದು, ಅದು ಎದ್ಬಿಟ್ರೆ ಅವ್ರು ಎಲ್ಲಿ ಹೋಗ್ತಾರೆ? ಚಿಕ್ಕ ಮನೆ ಅವ್ರು ಎಲ್ಲಿ ನಿಲ್ಲಿಸ್ಬಿಡ್ತಾರೆ ಗಾಡಿಗಳು. ಸ್ಕ್ರಾಪ್ ಗಾಡಿ ಮಾತ್ರ ಎಲ್ಲಿ ರೋಡ್ ಮೇಲೆ ಇರಬಾರ್ದು, ಎಲ್ಲ ಹಚ್ಕೊಂಡೋಗಿ ಫೈನ್ಗಳು ಹಾಕಿ. ಸ್ಕ್ರಾಪ್ ಗಾಡಿಯಿಂದನೇ ರೋಡು ಫುಲ್ಲು ಜಾಮ್ ಆಗೋದು, ಆಕ್ಸಿಡೆಂಟ್ಗಳಾಗೋದು ಎಲ್ಲ ಆಗೋದು. ಅದನ್ನು ಮಾತ್ರ ಭಾಳ ಒಳ್ಳೆ ಕೆಲಸ ಮಾಡಿ ನೀವು ಹೇಳ್ತೀನಲ್ಲ. ಆವಾಗ ಪೊಲೀಸರು ಬಂದು ಡ್ಯೂಟಿ ಮಾಡಬೇಕು. ಆ ಕಡೆನೂ ಪಾರ್ಕಿಂಗ್, ಈ ಕಡೆನೂ ಪಾರ್ಕಿಂಗು, ಭಾಳ ಕಷ್ಟ. 2 ವರ್ಷ ಗಾಡಿಗಳು ಇಟ್ಕೊಂಡ್ಬಿಟ್ರೆ ಯಾರು ಎತ್ತಕ್ಕಿಲ್ಲ. ಗಾಡಿ ಕೇಳೋ ಹೋದರೆ ಗಲಾಟೆಗೆ ಬರ್ತಾರೆ, ಯಾಕೆ ಎತ್ತಬೇಕು ಹೋಗಲಿ ಅಂತಾರೆ. ಇವಾಗ ಮಾಡೋದು ಭಾಳ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಹೇಳ್ತೀನಲ್ಲ, ಭಾಳ ಒಳ್ಳೆ ಕೆಲಸ ಹೇಳ್ತೀನಲ್ಲ. ಇದೇ ಥರ ಮಾಡ್ಕೊಂಡ್ರೆ ಒಳ್ಳೆ ಹೆಸರು ಬರ್ತದೆ ಕಾಂಗ್ರೆಸ್ ಪಾರ್ಟಿಗಳಿಗೆ, ಒಳ್ಳೆ ಹೆಸರು ಬರ್ತದೆ. ನಮ್ಮ ಕೃಷ್ಣ ಬೈರೇಗೌಡರು, ನಮ್ಮ ದಿನೇಶ್ ಗುಂಡೂರವರು ಅವರೆಲ್ಲ ಭಾಳ ಒಳ್ಳೆ ಕೆಲಸ ಮಾಡ್ತಾರೆ. ಇದೇ ಥರ ಮಾಡ್ಕೊಂಡ್ರೆ ಭಾಳ ಒಳ್ಳೆಯದು ಸರ್. ಹ್ಞೂ ಸರ್, ಅಲ್ಲಿ ಇದು ಯಾರು ನೋಡೋರಿಲ್ಲ, ಎಲ್ಲ ನೋಡಿ ಎಲ್ಲ ರೋಡ್ ಎಲ್ಲ ಹಾಳಾಗ್ಬಿಟ್ಟಿದೆ. ಏನು ಹೇಳಿ, ಯಾರು ನೋಡೋರಿಲ್ಲ. ಅದು ಗಿಡ ಎಲ್ಲ ಒಣ್ಗೊಂಡ್ಬಿಟ್ಟಿದೆ ನೋಡಿ ಮೇಲ್ಗಡೆ, ಎಲ್ಲ ಯಾವಾಗ ಬೀಳತ್ತೋ ಗೊತ್ತಿಲ್ಲ ಗಿಡಗಳು. ಹೇಳಿದ್ರೆ ಮಾಡಿಸ್ತೀನಿ ಯಾರೂ ಮಾಡ್ತಾಯಿಲ್ಲ. ಗಿಡ ನೋಡಿ ಅಲ್ಲಿ ಮೇಲ್ಗಡೆ ಎಲ್ಲ ಯಾವ ಮನುಷ್ಯನ ಮೇಲೆ ಯಾವಾಗ ಬೀಳತ್ತೋ ಗೊತ್ತಿಲ್ಲ. ಈ ಗಿಡ ನೋಡಿ ಇಲ್ಲಿ ನೋಡಿಸಿ, ಇಲ್ಲಿ ನೋಡಿ, ಇಲ್ಲಿ ಎಲ್ಲ ಗಿಡ ಎಲ್ಲ ಇದಾಗ್ಬಿಟ್ಟಿದೆ, ಯಾರು ಮಾಡೋರಿಲ್ಲ. ಒಳ್ಳೆ ಕೆಲಸನ ಮಾಡಿರೋದು, ಡೆಡ್ ಗಾಡಿ ಎಲ್ಲ ಎತ್ತಿರೋದು ಒಳ್ಳೆ ಕೆಲಸ ಮಾಡಿರೋದು. ಇದೂ ನೋಡಬೇಕಲ್ಲ, ರೋಡುದು ನೋಡಿ, ರೋಡು ನೋಡಬೇಕಲ್ಲ, ರೋಡು ಯಾರು ನೋಡೋಲ್ಲ. ಆಗ ಕೆಲಸ ಎಲ್ಲ ಮಾಡ್ತಾಯಿಲ್ಲ. 4-5 ವರ್ಷ ಆಯಿತು ರೋಡ್ ಹಾಕಿ. ಇವ್ರಿಗೆ ಇದೆಲ್ಲ ಫಾರ್ಮಾಲಿಟೀಸ್ ತೊಗೊಳೋಕೆ ಮುಂಚೆ ಗೋರ್ಮೆಂಟ್ ಅಧಿಕಾರಿಗಳು ಯಾರಿದ್ದಾರೆ ಅವ್ರು ಕರೆಕ್ಟಾಗಿ ಫಾಲೋ ಮಾಡೋಕ್ಕೆ ಹೇಳಿ. ಯಾಕಂದರೆ ಇಲ್ಲಿ ಬಂದು ಎಲ್ಲ ಅವ್ರ ಹತ್ರ, ಅಂಗಡಿಯವ್ರ ಹತ್ರ, ಇವ್ರ ಹತ್ರ ಸ್ವಲ್ಪ ದುಡ್ಡುಗಳು ಇಸ್ಕೊಂಡು ಅವ್ರು ಬರೋಕ್ಕೆ ಮುಂಚೆನೇ ಇಂಪ್ರಮೇಷನ್ ಕೊಟ್ಟು, ಅವ್ರು ಬರೋಕ್ಕೆ ಮುಂಚೆನೇ 1 ಅವರ್ ಮುಂಚೆ ಇಂಪ್ರಮೇಷನ್ ಕೊಡ್ತಾರೆ. ಅಂಗಡಿ ಬೀದಿ ವ್ಯಾಪಾರಿಗಳಲ್ಲಿ ಇರಲಿ, ರೋಡ್ ವ್ಯಾಪಾರಿಗಳು ಏನು ಮಾಡ್ತಾರೆ, ಹೋಗ್ತಾರೆ, ಮತ್ತೆ ಏನು ಮಾಡ್ತಾರೆ, ಅವ್ರು ಈ ಕಡೆ ಹೋಗಿ ಮತ್ತೆ ತೊಗೊಂಡು ಬಂದು ಇಲ್ಲಿ ಇಕ್ಕೊಂತಾರೆ. ಆ ಥರ ಆಗಬಾರ್ದು. ಕರೆಕ್ಟಾಗಿ ಗೋರ್ಮೆಂಟ್ ಎಂಪ್ಲಾಯಿಗಳು ಯಾರಿದ್ದಾರೆ, BBMP ಅವರು ಇರಲಿ, ಯಾರನ್ನ ಇರಲಿ, ಮೊದಲು ಅಧಿಕಾರಿಗಳು ಕರೆಕ್ಟಾಗಿ ನಡ್ಕೊಳ್ಳಿ. ಆಮೇಲೆ ಎಲ್ಲ ಪಬ್ಲಿಕ್ ಅವ್ರು ಕರೆಕ್ಟಾಗಿ ಹೋಗ್ಬಿಡ್ತಾರೆ. ಅದಕ್ಕಿಂತ ಇನ್ನೇನಿಲ್ಲ. ಈಗ ಟೋಯಿಂಗ್ ಮಾಡ್ತಾ ಇದ್ದಾರೆ, ಅದು ಒಳ್ಳೆಯದೇ ಸರ್, ಮಾಡೋದು ಥರದ್ದು ಏನು ತಪ್ಪಿಲ್ಲ, ಒಳ್ಳೆಯದೇ. ಇಷ್ಟ ಬಂದಂಗೆಲ್ಲ ನಿಲ್ಲಿಸ್ಬಿಟ್ಟು ವರ್ಷಾನುಗಟ್ಟಲೆ ನಿಲ್ಲಿಸ್ಬಿಟ್ಟು ಹೋಗ್ಬಿಟ್ಟಿರ್ತಾರೆ. ಟಾರ್ಪಾಲ್ ಒಳಗಡೆ ಪಾರ್ಕಿಂಗ್ ಇದ್ರೂ ಆಚೆ ಕಡೆ ನಿಲ್ಲಿಸ್ಬಿಟ್ಟು, ಒಳಗಡೆ ಪಾರ್ಕಿಂಗ್ ಅವ್ರ ಮನೆ ಶುದ್ಧವಾಗಿ ಇರಬೇಕಂತ ಆಚೆ ಕಡೆ ತೊಗೊಂಡು ಪಾರ್ಕಿಂಗ್ ನಿಲ್ಲಿಸ್ಬಿಟ್ಟು ಟಾರ್ಪಾಲ್ ಹಾಕ್ಕೊಂಡು ಹೊರಟೋಗ್ಬಿಡ್ತಾರೆ. ಮಾಡ್ತಾ ಇರೋದು ಏನು ತಪ್ಪಿಲ್ಲ. ಆದರೆ ಮಾಡೋದ್ರಲ್ಲೂ ಕೆಲವು ನೇಮ ಇದೆ. ಇವಾಗ ಯಶವಂತಪುರ ಏರಿಯಾ ಮಾಡ್ತಾಯಿದ್ದಾರೆ ಅಂತ, ಯಶವಂತಪುರ ಏರಿಯಾ ಕರೆಕ್ಟಾಗಿ ಕಂಪ್ಲೀಟಾಗಿ ಮಾಡಬೇಕು. ಇಲ್ಲಿ ಅರ್ಧ ಮಾಡೋದು, ಅಲ್ಲ ಅರ್ಧ ಮಾಡೋದು, ತಿರ್ಗಿ ಇಲ್ಲಿ ಬಿಟ್ಟು ಹೊಡೋಗೋದು, ಮತ್ತೆ ಇಲ್ಲಿ ಬಿಟ್ಟೋದು, ಅವ್ರಿಗೆಲ್ಲ ಅಂದರೆ ಸದ್ರ ಆಗಿಬಿಡ್ತಿದೆ. ಯಾರೇ ಇರಲಿ ಸದ್ರ ಆಗ್ತಿದೆ. ಇವಾಗ ಇವತ್ತು ಇಲ್ಲಿ ಬರ್ತಾರೆ, ತಿರ್ಗಿ 1 ತಿಂಗಳು 2 ತಿಂಗಳು ಬರೋಕ್ಕಿಲ್ಲ. ಅವ್ರು ಏನು ಮಾಡ್ತಾರೆ, ಎಷ್ಟೇ ಇವ್ರು ಬರೋಕ್ಕಿಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಅದೇ ಇಕ್ತಾರೆ. ಇದೇ ಸಮಸ್ಯೆ ಆಗ್ತಾ ಇರೋದು. ಮಾಡಿದ್ರೆ ಇವಾಗ ಯಶವಂತಪುರ ಏರಿಯಾ, ಮಲ್ಲೇಶ್ವರಂ ಏರಿಯಾ ಅಂದರೆ ಯಶವಂತಪುರ ಎಲ್ಲ ಕಂಪ್ಲೀಟಾಗಿ ಕ್ಲೀನಾಗಿ ಮಾಡಬೇಕು, ಇಲ್ಲ ಮಾಡೋಕ್ಕೆ ಹೋಗ್ಬಾರ್ದು. ಅದು ಯಾರ ಕೈಯಲ್ಲಿದೆ? ಇದು ಅಧಿಕಾರಿ ಕೈಯಲ್ಲಿದೆ. ಗೌರ್ಮೆಂಟ್ ಯಾರು ಅವ್ರಿಗೆ ಕೊಟ್ಟಿರ್ತಾರೆ, ಇವಾಗ ಮಿನಿಸ್ಟ್ರುಗಳು ಯಾರನ್ನ ಇರಲಿ, ಅವ್ರಿಗೆ ಯಾರು ಅಧಿಕಾರಿಗಳು ಅವ್ರು ಕರೆಕ್ಟಾಗಿ ನಡ್ಕೊಂಡು ಹೋಗಲಿ, ಜನಗಳು ಕರೆಕ್ಟಾಗಿ ತಿದ್ಕೊಂಡು ಬರ್ತಾರೆ. ಅವರೇ ಇದು ಮಾಡ್ಕೊಂಡಿದ್ರು. ಇವಾಗ ಈ ವಾರ ಬರ್ತಾರೆ, ಕ್ಲೀನಿಂಗ್ ಮಾಡ್ತಾರೆ, 1 ತಿಂಗಳು ಬರೋಕ್ಕಿಲ್ಲ, ಮತ್ತೆ ಅದೇ ಆಗ್ತಿದೆ. ಗೊತ್ತು ಅವ್ರಿಗೆ ಯಾರು ಬರೋಕ್ಕಿಲ್ಲ ಅಂತ. ಥ್ರೋಯಿಂಗ್ ಮಾಡ್ತಾ ಇರೋದೇನು ಸಮಸ್ಯೆ ಇಲ್ಲ, ಥ್ರೋಯಿಂಗ್ ಮಾಡಿದ್ರೆ ಕರೆಕ್ಟಾಗಿ ಅವ್ರು ಮಾಡ್ತಾ ಇರೋದು. ಇದು ನೋಡಿ, ಇವಾಗ ನೀವು ಇಲ್ಲೇ ನಿಂತ್ಕೊಂಡಿರು ನೋಡಿ, ಅರ್ಧ ದಾರಿಲಿ ನಿಲ್ಲಿಸ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಕೇಳಿದ್ರೆ 5 ನಿಮಿಷ ಅಂತ ಹೇಳ್ಬಿಟ್ಟಿದ್ರೆ ಹೊರಟೋಗ್ಬಿಡ್ತಾರೆ. ಗಂಟೆ ಬರೋಕ್ಕಿಲ್ಲ. ಇಲ್ಲ ರೈಲ್ವೆ ಸ್ಟೇಷನ್ ಇದೆ, ಅರ್ಧ ದಾರಿಲಿ ನಿಲ್ಲಿಸ್ಬಿಟ್ಟು ಹೋಗ್ತಾರೆ. ಇವಾಗ ನೀವು ತಿರುಗಿ ನೋಡಿ, ಇವಾಗ ಎಷ್ಟು ಗಾಡಿಗಳು ನಿಂತ್ಕೊಂಡಿದೆ, ಅರ್ಧ ದಾರಿಲಿ ನಿಲ್ಲಿಸಿದ್ದಾರೆ ಎಲ್ಲ. ಹೇಳೋಕ್ಕೆ ನಾವು ಪಬ್ಲಿಕ್ ಹೇಳೋಕೆ ಹೋದರೆ ಪಬ್ಲಿಕ್ ಮೇಲೆ ಇದು ಮಾಡ್ತಾರೆ, ಕಾರ್ನವ್ರು ಇಲ್ಲ 2 ವೀಲರ್ ಗರಂ ಆಗ್ತಾರೆ. ಇವಾಗ ಯಾರ ಮೇಲೆ ಅಂತ ಹೇಳೋಣ? ಅದೇ ಕೆಲಸ ಟ್ರಾಫಿಕ್ ಅವರು ಮಾಡ್ತಾಯಿದ್ದಾರೆ. ಅವ್ರು ಎಷ್ಟಂತ ಮಾಡ್ತಾರೆ ಅವ್ರು ಹೇಳಿ? ಮೊದಲು ಜನಗಳು ಪಬ್ಲಿಕ್ಕು ತಿಳುವಳಿಕೆ ಮಾಡಬೇಕು. ಪಬ್ಲಿಕ್ಕು ಸ್ವಲ್ಪ ಜಾಗೃತಿ ಮಾಡಿದ್ರೆ ಸಮಸ್ಯೆ ಎಲ್ಲ ಕ್ಲೀನಾಗಿ ಆಗ್ತಿದೆ. ಎಲ್ಲರದ್ದು ಅಷ್ಟೇ, ಬೀದಿ ವ್ಯಾಪಾರಿಗಳಲ್ಲಿ, ಇವಾಗ ನಾವು ಟೆಂಪೋದವರೇ ಇರಲಿ, ನಾವು ಯಾರೇ ಇರಲಿ, ಕರೆಕ್ಟಾಗಿ ನಾವು ಮಾಡ್ಕೊಂಡೋದ್ರೆ, ನಾವು ಇದು ಮಾಡ್ಕೊಂಡೋದ್ರೆ, ಇವಾಗ ನಾವು ಆಚೆ ಕಡೆ ಎಲ್ಲ ತಿರುಗಾಡಿದ್ರಿ, ಗಲ್ಫ್ ಕಂಟ್ರಿಗೆ ಹೋಗಿದ್ದೆ ಎಲ್ಲದ್ರೆ, ಅಲ್ಲಿ ಆ ಥರ ಮಾಡಿದ್ರೆ ಒಂದು ಮಾತು ಇದೆ ಅಂದರೆ ಅದ್ರ ಹಿಂದ್ಗಡೆ ಫಾಲೋ ಮಾಡ್ತಾರೆ. ಇಲ್ಲಿ ಮಾಡೋಕ್ಕಿಲ್ಲ, ಇಲ್ಲಿ ಮಾಡೋಕ್ಕಿಲ್ಲ ಅಂತ ಹೇಳಿದ್ರೆ ಅಲ್ಲಿ ರೂಲ್ಸ್ ಹಂಗಿದೆ. ಆಚೆ ಕಡೆ ಕಂಟ್ರಿಲಿ ಅದೇ ಥರ ಫಾಲೋ ಮಾಡ್ಕೊಂಡು ಹೋಗ್ತಾರೆ. ಇವಾಗ ಏನು ಹೇಳ್ದಲ್ಲ, ಮತ್ತೆ ಬಂದರೆ ಮತ್ತೆ 1 ತಿಂಗಳು ಬರೋಕ್ಕಿಲ್ಲ. ನೋಡಿ ಇಲ್ಲೇ ನೋಡಿ, ಮೋರಿ ಕ್ಲೀನ್ ಮಾಡಿದಾರೋದು 8-9 ತಿಂಗಳು ಆಯಿತು.
ಮೋರಿ ಕ್ಲೀನ್ ಮಾಡಿ ಮಣ್ಣು ಹಾಕಿ ಹೋಗಿರೋರು ಇನ್ನೂ ಗಂಟ ಬಂದೇ ಇಲ್ಲ. ಯಾರಿಗೆ ಹೇಳ್ತೀರಾ ಅಧಿಕಾರಿಗಳಿಗೆ? ಈ ಲೈಟ್ಗಳು ನೋಡಿ, ನಮ್ಮ ಇದು ಕ್ಲಾಸ್ ಬಂದುಬಿಟ್ಟು ನಮ್ಮ ಮುನಿರತ್ನಮ್ಮವರು ಸಾಹೇಬರು ಬಂದು ಹೇಳ್ಬಿಟ್ರೇನು ಇನ್ನೋವರೆಗೂ ಈ ರೋಡಲ್ಲಿ ಲೈಟ್ ಆಗಿಲ್ಲ. ಈ ರೋಡಲ್ಲಿ ನೈಟಲ್ಲಿ ಜನಗಳು ಓಡಾಡೋಕ್ಕೆ ತೊಂದರೆ ಇಲ್ಲಿ ಬಂದು ರಾತ್ರಿ ಹೊತ್ತು ಬಂದು ನೋಡಿ, ಒಬ್ಬರು ಜನಗಳು ಇಲ್ಲಿ ಬರೋಕ್ಕೆ ತೊಂದರೆ ಆಗಿಲ್ಲ. ಒಂದು ಲೈಟ್ ಇಲ್ಲಿ ಹಾಕಿಲ್ಲ. ಕೆಳಗೋದ್ರೆ ಏನು ಹೇಳ್ತಾರೆ ಹೇಳಿ, ಆ ಕಡೆದು ಯಾರೋ ಅಶ್ವಥ್ ನಾರಾಯಣ ಅವ್ರದ್ದು, ಈ ಕಡೆ ಮುನಿರತ್ನಮ್ ಅವ್ರದ್ದು, ಇದೇ ನಡೀತಾ ಇರೋದು. ಜನಗಳಿಗೆ ಏನಾಗ್ತಾಯಿಲ್ಲ, ಇವರೇ ಕಿತ್ತಾಡ್ಕೊಂಡು ಈ ಜನಗಳಿಗೇನು ಮಾಡ್ತಾಯಿಲ್ಲ, ಇವರೇ ಕಿತ್ತಾಡ್ಕೊಂಡೋಗಿದ್ದಾರೆ. ಈ ಥರದ್ರಲ್ಲಿ ಏನು ಸಮಸ್ಯೆ ಆಗ್ತಾಯಿಲ್ಲ ಸರ್. ಇವಾಗ ಕೃಷ್ಣ ಬೇಡ್ರುಗಳು ಮಾಡ್ತಾಯಿದ್ದಾರೆ, ಅದು ಭಾಳ ಚೆನ್ನಾಗಿ ಕೆಲಸ ಮಾಡ್ತಾರೆ. ಅವ್ರಿಗೆ ಇನ್ನೂ ನಾವು ಕೋಆಪ್ರೇಟ್ ಕೊಡ್ತೀರಿ, ಇನ್ನೂ ಅವ್ರಿಗೆ ನಾವು ಭಾಳ ಹೆಮ್ಮೆ ಪಡ್ತೀರಿ. ಅವ್ರು ಮಾಡ್ತಾರೋ ಕೆಲಸ ಹೀಗೆ ಮಾಡಲಿ ಅಂತ ಹೇಳ್ತೇವೆ. ರಸ್ತೆ ಟೋಯಿಂಗ್ ಬಗ್ಗೆ ಸಾರ್ವಜನಿಕರು ಒಂದು ಕಡೆಯಿಂದ ಒಂದು ಒಳ್ಳೆಯ ಉತ್ತರನ ಹೇಳ್ತಾ ಇದ್ದಾರೆ. ಒಂದು ಕಡೆ ಈ ಥರ ಟೋಯಿಂಗ್ ಹಳೆ ವಾಹನಗಳ ತೆರವುಗಳಿಂದ ಟ್ರಾಫಿಕ್ ಮುಕ್ತ ಆಗ್ತಾ ಇದೆ, ಒಂದು ಕಡೆ ಪಾದಚಾರಿಗಳಿಗೂ ಒಂದು ಸುಗಮವಾಗ್ತಾ ಇದೆ. ಗ್ರೇಟರ್ ಬೆಂಗಳೂರು ಅಭಿಯಾನಕ್ಕೆ ಒಂದು ಥ್ಯಾಂಕ್ಸ್ ಅನ್ನೋದು ಕೂಡ ಹೇಳ್ತಾ ಇದ್ದಾರೆ. ಇದೇ ರೀತಿಯೂ ಒಳ್ಳೆ ಕೆಲಸ ಮಾಡಲಿ ಅನ್ನೋದು ಈ ಸಾರ್ವಜನಿಕರು ಈ ಟೋಯಿಂಗ್ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನೀವು ಹೀಗೆ ನೋಡ್ತಾ ಇರಿ ಕರ್ನಾಟಕ ನ್ಯೂಸ್ ಫೀಟ್. ಕ್ಯಾಮ್ರಾಮನ್ ಧನು ಜೊತೆ ವೆಂಕಟ್, ಬೆಂಗಳೂರು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.